ಸಂಜು ವೆತ್ ಗೀತಾ ಯಾರು ನೋಡಿಲ್ಲ, ನೀವು ನಿಜವಾಗ್ಲೂ ನಿಮ್ಮ ಕಣ್ಣಿಗೆ ಬ್ಯೂಟಿಫುಲ್ ವಿಷನ್ಸ್ ಮಿಸ್ ಮಾಡ್ಕೋತೀರ. ಲಿರಿಕ್ಸ್ಗಳು ಮಾತ್ರ ಅದ್ಭುತವಾಗಿ ಬರೆದಿದ್ದಾನೆ, ಒಳ್ಳೆ ಸಾಂಗ್ಸ್ಗಳು. ಅವರು ನಟಿಸಿಲ್ಲ, ಜೀವಿಸಿದ್ದಾರೆ. ನಾವು ಮಾಡಿದ ಪ್ರಯತ್ನಕ್ಕೆ ಒಂದು ಅಪ್ರಿಸಿಯೇಷನ್ ಸಿಕ್ಕಾಗ ನಮಗಾಗೋ ಖುಷಿಯಲ್ಲಿ ನಾವು 3 ಜನ ಇದ್ದೀವಿ. ಸೊ ಇದು ಬಂದು ಒಂದು ಪ್ಯೂರ್ ಎಮೋಷನ್ ಲವ್ ಇರುತ್ತೆ ಅಂಡ್ ಆಲ್ಸೋ ಇದರ ಬಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು. ಎಲ್ಲ ಸಿನಿಮಾ ಹೇಳ್ತಾರೆ ಡಿಫ್ರೆಂಟ್ ಆಗಿದೆ ಸಿನಿಮಾ, ಇದು ವಿಭಿನ್ನವಾಗಿದೆ ಅಂತ. ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಈ ಸಿನಿಮಾದಲ್ಲಿ, ತುಂಬಾ ಕ್ಯೂರಿಯಾಸಿಟಿ ಇದೆ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಎ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ. ನಿಮ್ಗೆ ಎಲ್ಲೂ ಬೇಜಾರಾಗಲ್ಲ, ಕ್ಯೂರಿಯಾಸಿಟಿ ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಪ್ರಪಂಚವನ್ನೇ ಮೆಟ್ಟಿ ನಿಂತ ಮಾನವ ಅಸಾಧ್ಯಗಳನ್ನು ಸಾಧಿಸೋದು ಬಲ್ಲವ, ವೈಕಲ್ಯದಲ್ಲೇ ಒಂದು ಕೈವಲ್ಯ ಕಟ್ಟುವ. ಮನಸ್ಸಿದ್ದರೆ ಮಾರ್ಗ, ಈಸಬೇಕು ಇದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜಿನ ಕೊಟ್ಟಿದ್ದಾರೆ. ಹೆಬ್ಬುಲಿ ಕಟ್ ಅಂತ ಆ ಹೆಸರು ಕೇಳಿದ ಫಸ್ಟ್ ಸಡನ್ ಆಗಿ ತಲೆ ಹೊಳಿಲ್ಲ ನಂಗೆ. ಯಾಕಂದ್ರೆ ಇದೊಂದು ಬಹಳ ಅಪರೂಪದ ಕತೆ, ಮತ್ತೆ ಕನ್ನಡದಲ್ಲಿ ಇದುವರೆಗೂ ಹೇಳ್ದೇ ಇರುವಂತ ಕತೆ.